ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆಗಳಿಗೆ RTEಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ನಿಮ್ಮ ಊರಲ್ಲಿ ಇರ್ತಕ್ಕಂಥ ಅಥವಾ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಹೋಬಳಿ ಅಥವಾ ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆ RTEಗೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಕೆಲವರೆಲ್ಲ ಕಮೆಂಟನ್ನು ಮಾಡಿದ್ದೀರಾ RTEಗೆ ಸಂಬಂಧಿಸಿದಂತೆ, ಅದಕ್ಕೂ ಸಹ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ಕಮೆಂಟ್ಗೆ ಉತ್ತರವನ್ನು ಸಹ ಕೊಡ್ತೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಶಾಲೆಗಳಿಗೆ RTE ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿರುತ್ತೆ. ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಅಂತ ಹೇಳ್ಬಿಟ್ಟು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ನೇಹಿತರೆ. ನೀವೇನು ಮಾಡಬೇಕಪ್ಪ ಅಂತಂದರೆ ಸೆಲೆಕ್ಟ್ ಡಿಸ್ಟಿಕ್ ಹತ್ರ ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಬ್ಲಾಕ್ ಹತ್ರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಕೆಳಗಡೆ ರೆವಿನ್ಯೂ ವಿಲೇಜ್ ಅಂತಿದೆ ನೋಡಿ, ಕಂದಾಯ ಗ್ರಾಮಗಳು ಅಂತ ಹೇಳ್ಬಿಟ್ಟು, ಅಂದರೆ ನಿಮ್ಮ ಗ್ರಾಮಗಳು ಇರುತ್ತೆ ನೋಡಿ, ಗ್ರಾಮ ಅಥವಾ ಹೋಬಳಿ ಇರುತ್ತೆ ನೋಡಿ, ಅಂಥವ್ರು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಡಿಸ್ಟಿಕ್ಕು, ತಾಲೂಕು, ರೆವಿನ್ಯೂ ವಿಲೇಜು, ನಂತರ ನಿಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ರಿಮಾರ್ಕ್ಸ್ ಹತ್ರ ಎಲಿಜಿಬಲ್ ಫಾರ್ RTE 2026 ಅಂತ ಇದ್ದರೆ ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಆ ಒಂದು ಶಾಲೆಗೆ, ಪ್ರೈವೇಟ್ ಶಾಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ರಿಮಾರ್ಕ್ಸಲ್ಲಿ ಎಲಿಜಿಬಲ್ ಫಾರ್ RTE 2026 ಅಂತ ಇದ್ದರೆ ಆ ಒಂದು ಶಾಲೆ ಪ್ರೈವೇಟ್ ಶಾಲೆ ಆಗಿದ್ದರೂ ಸಹ ನೀವು RTEಗೆ ಅರ್ಜಿಯನ್ನು ಹಾಕೋಬೋದಾಗಿರುತ್ತೆ ಸ್ನೇಹಿತರೆ. LKG ನಂತರ 1ನೇ ತರಗತಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಸೆಲೆಕ್ಷನ್ ಆದರೆ 8ನೇ ತರಗತಿವರೆಗೆ ಉಚಿತ ಶಿಕ್ಷಣ ಇರುತ್ತೆ ಸ್ನೇಹಿತರೆ. ಸೊ ಈ ರೀತಿ ಬಂದರೆ ಮಾತ್ರ ನೀವು RTEಗೆ ಆ ಒಂದು ಶಾಲೆ ಎಲಿಜಿಬಲ್ ಇದೆ ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ನಾನು ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ನೋಡ್ತೀನಿ. ಈಗ ನೋಡಿ ಸ್ನೇಹಿತರೆ, ಬೇರೊಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ರಿಮಾರ್ಕ್ಸ್ ಹತ್ರ ಏನು ಕಾಣಿಸ್ತಾ ಇಲ್ಲ. ಎಲಿಜಿಬಲ್ ಫಾರ್ RTE 2026 ಅಂತ ಇದ್ದರೆ ಮಾತ್ರ ಆ ಒಂದು ಶಾಲೆ ಎಲಿಜಿಬಲ್ ಇರುತ್ತೆ. ರಿಮಾರ್ಕ್ಸಲ್ಲಿ ಈ ರೀತಿ ಗೆರೆಗಳಿದ್ರೆ ಸೊ ಅದು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಇರೋದ್ರಿಂದ 3 ಕಿಲೋಮೀಟರ್ ಒಳಗಡೆ ಅವರು ಪ್ರೈವೇಟ್ ಶಾಲೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅದೇ ರೀತಿಯಾಗಿ ಡಿಸ್ಟಿಕ್ ಹತ್ರ ಬೆಂಗಳೂರು ನಾರ್ತನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಸೆಲೆಕ್ಟ್ ಬ್ಲಾಕ್ ಹತ್ರ ನಾರ್ತ್ 1 ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನಿಮಗೆ ತೋರಿಸೋದಕ್ಕೆ, ಮಾಹಿತಿ ಕೊಡೋದಕ್ಕೆ ಇದು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಂತರ ಕಾರ್ಪೊರೇಷನ್ ಬ್ಲಾಕ್ ಅಂತಿದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಏರಿಯಾವನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಇಲ್ಲಿ ಎಲಿಜಿಬಲ್ ಫಾರ್ RTE 2026 ಅಂತಿದ್ರೆ ಮಾತ್ರ ಆ ಒಂದು ಏರಿಯಾದಲ್ಲಿ ಇರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ಒಂದು ಏರಿಯಾದಲ್ಲಿ ಇರೋವಂಥವ್ರು ಇನ್ನೊಂದು ಏರಿಯಾದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಒಂದು ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಗ್ರಾಮಕ್ಕೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. 3 ಕಿಲೋಮೀಟರ್ ಒಳಗಡೆ ಪ್ರೈವೇಟ್ ಶಾಲೆ ಇರಬೇಕು, ಗೌರ್ಮೆಂಟ್ ಶಾಲೆ ಇಲ್ಲ ಅಂದರೆ ಮಾತ್ರ RTE ಎಲಿಜಿಬಲ್ ಇರುತ್ತೆ. ಆಗ ಮಾತ್ರ ನೀವು RTEಗೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಚೆಕ್ ಮಾಡ್ಕೋಬೋದು RTE ನಿಮ್ಮ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಶಾಲೆ ಎಲಿಜಿಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಟ್ರಯಲ್ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ, ಇವತ್ತಿಂದ ಈಗ ಓಪನ್ ಆಗ್ತೈತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಟ್ರಯಲ್ ಅಪ್ಲಿಕೇಶನನ್ನು ಆಗ್ಬೋದು ಅಂತಲೂ ಸಹ ತಿಳಿಸ್ತೀನಿ. 21ನೇ ತಾರೀಕಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಯಾರ್ದೆಲ್ಲ ಎಲಿಜಿಬಲ್ ಇದೆ RTEಗೆ ಅಂಥವರೆಲ್ಲ ನೀವು ಅಪ್ಲಿಕೇಶನನ್ನು ಹಾಕೋಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಯಲ್ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅಂತಲೂ ಸಹ ತಿಳಿಸ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ RTEಗೆ ಸಂಬಂಧಿಸಿದಂತೆ ಕೆಲವರು ಕಮೆಂಟನ್ನು ಮಾಡಿದರು. ಸೊ ಅದಕ್ಕೆ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಬ್ರೋ, ನಾವು ಬೆಂಗಳೂರಲ್ಲಿ ಇರೋದು, ಬಟ್ ನಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ಸು ನಮ್ಮ ಊರಿನ ಅಡ್ರೆಸ್ಸಲ್ಲಿ ಇದ್ದಾವೆ, ನಾವು ಆಗ್ಬೋದಾ? ಊರಲ್ಲಿ RTE ಸ್ಕೂಲ್ಗೆ ಪ್ಲೀಸ್ ಹೇಳಿ ಅಂತ ಕಮೆಂಟನ್ನು ಮಾಡಿದ್ದಾರೆ. ಸೊ ಆಗೋದಿಲ್ಲ. ನಿಮ್ಮ ಆಧಾರ್ ಕಾರ್ಡನ್ನು ನೀವು ಈ ಒಂದು ಅಡ್ರೆಸ್ಗೆ, ಅಂದರೆ ನೀವು ಯಾವ ಏರಿಯಾದಲ್ಲಿ ಇರ್ತೀರಾ, ತಂದೆ ತಾಯಿ ಆಧಾರ್ ಕಾರ್ಡು, ಮಗು ಆಧಾರ್ ಕಾರ್ಡು, ನಂತರ ಕ್ಯಾಸ್ಟ್ ಇನ್ಕಮ್ಮು, ಇವಿಷ್ಟು ದಾಖಲೆಗಳನ್ನು ನೀವು ಯಾವ ಸ್ಥಳದಲ್ಲಿ ಇದ್ದೀರ ಬೆಂಗಳೂರಲ್ಲಿ ಆ ಒಂದು ಏರಿಯಾಗೆ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ RTEಗೆ ಅರ್ಜಿಯನ್ನು ಸಲ್ಲಿಸ್ಕೋಬೋದಾಗಿರುತ್ತೆ. ಇಲ್ಲಾಂದರೆ ಆಗೋದಿಲ್ಲ. ಯಾಕಂದರೆ ಅರ್ಜಿ ಸಲ್ಲಿಸೋದಕ್ಕೆ ಹೋದಾಗ ಆ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಇವೆಲ್ಲ ಚೇಂಜ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಅದೇ ರೀತಿಯಾಗಿ ಇನ್ನೊಬ್ಬರು ಕಮೆಂಟನ್ನು ಮಾಡಿದ್ದಾರೆ, RTE ರೂಲ್ಸ್ ಚೇಂಜ್ ಆಗಿದೆಯಾ? ಗೌರ್ಮೆಂಟ್ ಸ್ಕೂಲ್ ನಿಯರ್ ಇದ್ದರೆ ಪ್ರೈವೇಟ್ ಶಾಲೆಗೆ ಅಪ್ಲಿಕೇಶನ್ ಹಾಕೋಕ್ಕೆ
ಆಗಲ್ವಾ ಅಂತ ಹೇಳ್ಬಿಟ್ಟು. ಹೌದು, ಅದೇ ರೂಲೇ ಕಂಟಿನ್ಯೂ ಆಗಿದೆ. 3 ಕಿಲೋಮೀಟ್ರ್ ಒಳಗಡೆ ಏನಾದರೂ ಗೌರ್ಮೆಂಟ್ ಶಾಲೆ ಇದ್ದರೆ, ಪ್ರೈವೇಟ್ ಶಾಲೆ ಇದ್ದರೂ ಸಹ ಆಗೋದಿಲ್ಲ. ಸೇಮ್ ರೂಲ್ಸೇ ಕಂಟಿನ್ಯೂ ಆಗಿದೆ. ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದರೆ, ಸರ್ ನಾವು ಬೆಂಗಳೂರಲ್ಲಿ ಇದ್ದೇವೆ, ಅಡ್ರೆಸ್ ಊರಲ್ಲಿದೆ, ಯಾವ ಯಾವ ಡಾಕ್ಯುಮೆಂಟ್ ಚೇಂಜ್ ಮಾಡ್ಕೋಬೇಕು ನಾವಿರೋ ಅಡ್ರೆಸ್ಗೆ ಅಂತ ಕೇಳಿದ್ದಾರೆ. ಸೊ ಮಗುದ ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ನಂತರ ಮಗುದೊಂದು ಕ್ಯಾಸ್ಟ್ ಇನ್ಕಮ್ಮು, ಸೊ ಇಷ್ಟು ದಾಖಲೆಗಳನ್ನು ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೂ ನಿಮ್ಗೇನಾದರೂ ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟನ್ನು ಮಾಡಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋನ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ನಿಮಗೆ ಟ್ರಯಲ್ ಅಪ್ಲಿಕೇಶನನ್ನು ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಹಾಕೋದು ಅಂತಲೂ ಸಹ ತಿಳಿಸ್ತೀನಿ. ಸೊ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.